ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ವೆಂಕಟೇಶಾಯ. ಬಂಗಾರ ತೃಪ್ತಿ ವೆಂಕಟೇಶ್ವರ ಬೆಟ್ಟದ ಮೇಲೆ ಶ್ರೀನಿವಾಸರು ಉದ್ಭವವಾಗಿರ್ತಕ್ಕಂಥ ಸ್ಥಳ. ಸ್ವಾಮಿ ಉದ್ಭವ ಮೂರ್ತಿಯಾಗಿ ಹುಟ್ಟಿ ಭೃಗು ಮಹರ್ಷಿಗೆ ಇಲ್ಲಿ ನೇತ್ರ ದರ್ಶನ ಕೊಟ್ಟಿದ್ದಾರೆ. ಆದ್ದರಿಂದ ಬೆಟ್ಟದ ಮೇಲೆ ಶ್ರೀನಿವಾಸ ದೇವರನ್ನ ಕಿಟಕಿ ಮುಖಾಂತರ ದರ್ಶನ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಮಾಘ ಶುದ್ಧ ಪೌರ್ಣಿಮೆಗೆ ಬ್ರಹ್ಮರಥೋತ್ಸವ ನಡೆಯುತ್ತೆ ಮತ್ತು ಶಿವರಾತ್ರಿ ಪಾರಣೆಗೂ ಜಾತ್ರೆ ನಡೆಯುತ್ತೆ. ಅದೇ ಥರ ಶ್ರಾವಣ ಶನಿವಾರಗಳಂದು 4 ಶನಿವಾರಗಳು ಜಾತ್ರೆ ನಡೆಯುತ್ತೆ. ಶನಿವಾರಗಳ ಹಿಂದಿನ ದಿವಸ ಶುಕ್ರವಾರ ರಾತ್ರಿ ತೆಪ್ಪೋತ್ಸವ ನಡೆಯುತ್ತೆ. ಅದೇ ರೀತಿ ಮಾಘಶುದ್ಧ ಹುಣ್ಣಿಮೆಗೆ ಹಿಂದಿನ ದಿವಸ ತೆಪ್ಪೋತ್ಸವ ನಡೆಯುತ್ತೆ ಮತ್ತು ಶಿವರಾತ್ರಿ ದಿವಸ ಕೂಡ ತೆಪ್ಪೋತ್ಸವ ನಡೆಯುತ್ತೆ. ಅದು ವಿಶೇಷವಾಗಿರ್ತಂಥ ಸ್ವಾಮಿ ಪುಷ್ಕರಣಿ. ಈ ಪುಷ್ಕರಣಿಯಲ್ಲಿ ಸ್ವಾಮಿನ ತೆಪ್ಪೋತ್ಸವ ಮಾಡೋದು ಹಿಂದಿನ ಕಾಲದಿಂದ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಒಂದು ಪದ್ಧತಿ. ಅದರಲ್ಲಿ ದೇವರ ಉತ್ಸವಗಳಲ್ಲಿ ಇದು ಒಂದು ತೆಪ್ಪೋತ್ಸವ ಅಂತ. ಇದು ಸ್ವಾಮಿಯವರಿಗೆ ವಿಶೇಷ. ಅದೇ ರೀತಿ ಜನ ಹರಕೆ ಮಾಡಿರ್ತಾರೆ, ಹರಿಸೇವೆ ಅಂತರ್ತೆ. ಇಲ್ಲಿ ಬೆಳಗ್ಗೆ ಬಂದು ಅವ್ರ ಮನೆಯಿಂದ ಸಾಮಗ್ರಿಗಳೆಲ್ಲ ತಗೊಂಬಂದು ಇಲ್ಲಿ ದೇವ್ರಿಗೋಸ್ಕರ ಒಂದು ಅಡುಗೆ ಮಾಡಿ ಪ್ರಸಾದ ನೈವೇದ್ಯ ಎಲ್ಲ ಮಾಡಿ ಅದನ್ನು ದೇವ್ರಿಗೆ ಸಮರ್ಪಣೆ ಮಾಡಿ ಮತ್ತು ಬಂದಿರತಕ್ಕಂಥ ಭಕ್ತರಿಗೆ ಕೊಟ್ಟು ಅದೇ ರೀತಿ ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡು ದೇವರ ಒಂದು ಅನುಗ್ರಹವನ್ನು ಪಡೆದು ವಿಶೇಷವಾಗಿ ಎಲ್ಲ ದೇವರ ಹರಕೆ ಎಲ್ಲ ಸಮರ್ಪಿಸಿ ಮಾಡಿಕೊಂಡು ಹೋಗೋದು ಅನಾದಿ ಕಾಲದಿಂದ ಬಂದಿರತಕ್ಕಂಥ.
ಸುಮಾರು ಲಕ್ಷಾಂತರ ಜನ ಸೇರೋದ್ರಿಂದ ಸ್ವಲ್ಪ ಅಂದರೆ ಎಲ್ಲ ಅನುಕೂಲಗಳು ದೇವಸ್ಥಾನ ಕಡೆಯಿಂದ ಮಾಡಿದ್ದಾರೆ, ಆದರೂ ಸ್ವಲ್ಪ ನಿಧಾನ ಆಗ್ಬೋದು ದೇವ್ರ ದರ್ಶನ. ಅಷ್ಟು ಬಿಟ್ಟರೆ ಎಲ್ಲ ಒಳ್ಳೆ ರೀತಿ ದೇವ್ರ ದರ್ಶನ ಆಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಅದು ಸುಮಾರು ವರ್ಷಗಳಾಗಿತ್ತು ನಮ್ಮ ದೇವಾಲಯದಲ್ಲಿ ದೇವರಿಗೆ ದೇವಸ್ಥಾನ ವಿಮಾನ ಗೋಪುರ ಮತ್ತು ರಾಜಗೋಪುರಗಳು, ಅಮ್ಮನವರ ಗೋಪುರ ಇವೆಲ್ಲನೂ ವರ್ಣಲೇಪನ ಅಂದರೆ ಪೇಂಟಿಂಗ್ಸು ಸುಮಾರು ವರ್ಷಗಳಾಗಿತ್ತು. ಅದೆಲ್ಲ ಹಳೇದಾಗಿ ಗೋಪುರಗಳಿರ್ತಕ್ಕಂಥ ಬೊಂಬೆಗಳು ಎಲ್ಲ ಶಿಥಿಲವಾಗಿ ಹೋಗಿತ್ತು. ಅದನ್ನೆಲ್ಲ ಜೀರ್ಣೋದ್ಧಾರ ಮಾಡಿ ಮತ್ತು ವಿಮಾನ ಗೋಪುರಕ್ಕೂ ಸ್ವಲ್ಪ ಜೀರ್ಣೋದ್ಧಾರ ಕೆಲಸ ಮಾಡಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಸ್ವಲ್ಪ ವಿದ್ಯುತ್ ಇದೆಲ್ಲ ಉಪಕರಣಗಳೆಲ್ಲ ಸ್ವಲ್ಪ ಹಳೇದಾಗಿತ್ತು. ಅದನ್ನೆಲ್ಲ ರೆಡಿ ಮಾಡಿ ಈಗ ಮತ್ತೆ ಪುನಃ ಜೀರ್ಣೋದ್ಧಾರ ಮಾಡಿ ಒಳ್ಳೆ ರೀತಿಯಲ್ಲಿ ಪೇಂಟಿಂಗ್ಸು ಮತ್ತು ವರ್ಣಲೇಪನ ಎಲ್ಲ ಮಾಡಿ ನೀಟಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಆ ಥರ ಏನಾದರೂ ಕೆಲಸ ಮಾಡಬೇಕಂದ್ರೆ ಸ್ವಾಮಿಯವರ ಕಳಾಕರ್ಷಣೆ ಮಾಡ್ತಾರೆ. ದೇವ್ರನ್ನ ಅಲ್ಲೇ ಇಟ್ಕೊಂಡು ಆ ಕೆಲಸಗಳೆಲ್ಲೂ ಮಾಡಬಾರ್ದು. ಆದ್ದರಿಂದ ದೇವ್ರನ್ನ ಜೀವಕಳೆ ಇರುತ್ತೆ, 48 ಜೀವಕಳೆ, ಅಷ್ಟಾಚತ್ವಾರಿಂಶತ್ ಜೀವಕಳಾಹ ಅಂತ ಹೇಳ್ತಾರೆ ದೇವ್ರದ್ದು. ಅದನ್ನು ಕಳಾವಾಹನೆ ಮಾಡಿಕೊಂಡು ಕುಂಭದಲ್ಲಿ ತಗೊಂಡು ಬಂದು ಇಲ್ಲಿ ಅಲಂಕಾರ ಮಂಟಪ ಅಂತ ಅಲ್ಲಿ ದೇವ್ರನ್ನ ಇಟ್ಟಿದ್ವಿ. 3 ತಿಂಗಳ ಕಾಲ ಇಲ್ಲೇ ದೇವ್ರ ದರ್ಶನ. ಯಾರೇ ಭಕ್ತಾದಿಗಳು ಬಂದರೂ ಬೆಟ್ಟದ ಮೇಲೆ ದರ್ಶನ ಇರಲಿಲ್ಲ. ಅದನ್ನು ಇಲ್ಲಿ ಬಾಲಾಲಯ ಅಂತ ಹೇಳ್ತಾರೆ. ಅಲ್ಲೇ ಇಟ್ಟು ಪೂಜೆ ಏನು ಎಲ್ಲ ವಿಶೇಷವಾದಂಥ ಪೂಜೆಗಳೆಲ್ಲ ಅಲ್ಲೇ ನಡೀತು. ಈ ತಿಂಗಳಲ್ಲಿ 29, 30, 31 3 ದಿವಸಗಳ ಕಾಲ ವಿಜೃಂಭಣೆಯಿಂದ ಸ್ವಾಮಿಯವರ ಬಾಲಾಲಯ ಆದಮೇಲೆ ಜೀರ್ಣೋದ್ಧಾರ ಮಹಾಸಂಪ್ರೋಕ್ಷಣೆ ನಡೀತು. ಅದು 31ನೇ ತಾರೀಕು ಬೆಳಗ್ಗೆ 10:58ರಿಂದ 11:30 ಒಳಗಡೆ ಕುಂಭಾಭಿಷೇಕ ನಡೀತು. ವಿಶೇಷವಾಗಿ ಕುಂಭಾಭಿಷೇಕ ನಡೆದಿದೆ. ಅದಾದ ಮೇಲೆ ಸ್ವಾಮಿಯವ್ರನ್ನ ಯಥಾಸ್ಥಾನಕ್ಕೆ ಸೇರಿಸಿ ಸ್ವಾಮಿಯವರ ಜೀವಕಳೆಯನ್ನು ಮತ್ತೆ ಪುನಃ ಪ್ರತಿಷ್ಠಾಪಿಸಿ ಅಲ್ಲಿ ಎಲ್ಲ ವಿಶೇಷವಾದ ಪೂಜೆಗಳೆಲ್ಲ ನಡೆದ ಮೇಲೆ ಈಗ ದೇವರಿಗೆ ಬೆಟ್ಟದ ಮೇಲೆ ದರ್ಶನ ಕಲ್ಪಿಸಿದ್ದೀವಿ. ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.